ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡಿರಿ, ನಾನು ಇವಾಗ ಶಾಲೆಯಿಂದ ಬಂದೆ ಫ್ರೆಂಡ್ಸ್. ಶಾಲೆಯಿಂದ ಬಂದು ಇವಾಗ ಗಿಳಿನೆಲ್ಲ ಹೊರಗಿಡಬೇಕು. ಮತ್ತು ನೋಡಿರಿ, ಮೀನು ಸಾರು ಮಾಡು ಅಂತ ಹೇಳಿ ಹೋಗಿದ್ದಾರೆ. ಅದು ಜೀವಂತವಾಗಿದ್ದು ಅದನ್ನು ಹೊಡೆದು ಸಾಯಿಸಿದ್ರಿ ಸಾರು ಮಾಡ್ಬೇಕಂತ. ಈಗ ನೋಡ್ರಿ ಇಲ್ಲಿದ್ದಾವೆ ನೋಡ್ರಿ. ಮೊನ್ನೆ ಸಮೀರ್ ಇಟ್ಟಿದ್ನಲ್ಲ, ಸ್ವಲ್ಪ ಅಂದ್ರೆ ಸ್ವಲ್ಪನೇ ಇದ್ದಾವೆ ಫ್ರೆಂಡ್ಸ್. ಇವನ್ನ ಹೊಡೆದು ಸಾಯಲಿಲ್ಲ ಫ್ರೆಂಡ್ಸ್. ಇವು ಬೇಗ ಸಾಯಲ್ಲ ನೋಡ್ರಿ. ಅದಕ್ಕೆ ಅದನ್ನು ಹೊಡೆದು ಕೊಟ್ಮೇಲೆ ನಾನು ಉಪ್ಪು ಹಾಕಿಟ್ಟಿದ್ದೆ, ಇವಾಗ ಸತ್ತಿದ್ದಾವೆ. ಇವು ತುಂಬ ತಿಕ್ಕಬೇಕು ನೋಡ್ರಿ. ಸ್ವಲ್ಪ ತಿಕ್ಕಂಗಲ್ಲ, ಭಾಳ ತಿಕ್ಕಬೇಕು ಫ್ರೆಂಡ್. ಬೇಗ ಇದು ಸ್ವಚ್ಛ ಆಗಲ್ಲ ನೋಡ್ರಿ. ಇವು ಈ ಮೀನು ಅಂದರೆ ಒಳಗಡೆ ಎಲ್ಲ ಕ್ಲೀನ್ ಇರ್ತವೆ, ಹೊರಗೆ ತಿಕ್ಕಿ 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 ಹಾಕ್ಬೇಕು ನೋಡ್ರಿ. ಇಷ್ಟೇ ಅವರಿಬ್ರಿಗೆ ಸಾರು ಮಾಡಿಕೊಡ್ತೇನೆ ರೀಪ್ಪ. ನನಗಂತೂ ಬೇಡ. ಅವರಿಬ್ರಿಗೆ ಸಾರು ಮಾಡಿಕೊಟ್ಟು ನನಗಂತೂ ಬೇರೆ ಸಾರಿದೆ. ಹಂಗೆ ನೋಡ್ರಿ ಫ್ರೆಂಡ್ಸ್, ಸಂತಿಂದ ತಂದಿರೋವಂಥ ಸಪೋಟ ಹಣ್ಣು, ಮಾವಿನ ಹಣ್ಣು ಎಲ್ಲ ಹಾಗೆ ಇದಾವೆ ನೋಡ್ರಿ. ಸಮೀರನಿಗೆ ಒಂದು ಸ್ವಲ್ಪ ಬೇಯಿಸ್ಕೊಡ್ಬೇಕಂತ್ರಿ. ಗೊಂಜಾಳ ಇಟ್ಟಿದ್ದೆ ನಾನು ನೋಡ್ರಿ. ಮಾವಿನ ಹಣ್ಣು ಎಷ್ಟು ಚೆನ್ನಾಗಿದ್ದಾವೆ. ಅವು ಪುಡಿ ಹಾಕಿ ಏನೋ ಹಣ್ಣು ಮಾಡ್ತಾರಲ್ಲ, ಅವು ಗಟ್ಟಿಯಾಗಿರ್ತಾವ್ರಿ. ಇವಾಗೆಲ್ಲಿ ಗಿಡದಲ್ಲಿ ಇರ್ತಾವ್ರಿ ಹಣ್ಣು. ಇದು ಸಪೋಟ ಹಣ್ಣು ಕೂಡ ಇದಾವೆ ನೋಡ್ರಿ. ಮಾವಿನ ಹಣ್ಣು ನೋಡ್ರಿ, ಮಳೆ ಬಂದರೂ ತಿನ್ಬೋದು. ಯಾಕಂದರೆ ಆ ಥರ ಇಟ್ಟಿರ್ತಾರಲ್ರಿ ಮತ್ತೆ ಅವರು. ಇವಾಗ ಇದನ್ನು ಸುಲಿದು ಸಮೀರನಿಗೆ ಬೇಯಿಸ್ಕೊಡ್ತೀನಿ ರೀ. ಅಲ್ಲಿ ನೋಡ್ರಿ, ಅವನೊಬ್ಬನು ಬಂದ ನೋಡ್ರಿ. ಅಲ್ಲಿ ನಾ ಬಂದ್ರೆ ಸಾಕು ನೋಡ್ರಿ, ತಡಾನೇ ತಗೊಳಲ್ಲ. ಎಲ್ಲ ಕಿತಾಪತಿ ನೋಡ್ರಿ. ಹಂಗೆ ನೋಡ್ರಿ ಹೆಂಗೆ ನುಸಿತಾನೆ ನೋಡ್ರಿ. ಆ ಕಡೆ ಹಸ್ತಾನೆ ನೋಡ್ರಿ. ಇದೇ ಕೆಲಸ ನೋಡ್ರಿ ಬರೇ ಇವ್ರು ನೋಡ್ರಿ. ನಾನು ಇಲ್ಲಿ ಇದನ್ನು ಸುಲಿತಾ ಇದ್ದೀನಿ, ಏನೋ ತಿನ್ನೋದಂತ ನೋಡ್ರಿ ಯಾವ ಥರ ಚಟ್ಪಡಿಸ್ತಾ ಇದಾವೆ. ಏನಂದರೆ ಫ್ರೆಂಡ್, ಗೊಂಜಾಳ ಬೇಯಿಸೋಕ್ಕೆ ಉಪ್ಪು ಮತ್ತು ಅರಿಶಿಣದ ಎಲೆ ಹಾಕ್ಬೇಕು ನೋಡ್ರಿ. ತುಂಬ ರುಚಿ ಬರ್ತಾವ್ರಿ. ಇದು ಸಮೀರ್ ಅವಾಗ ಒಂದ್ಸತಿ ಹಾಕಿದ್ನಲ್ಲ ಫ್ರೆಂಡ್ಸ್, ಅವ ಬೀಜ ಹೋಗಲ್ಲ ನೋಡ್ರಿ, ಒಳಗೆ ಇರ್ತೈತಿ. ಹೇಳ್ತಾನೆ ಇರ್ತಾವೆ ನೋಡ್ರಿ ಮಳೆ ಬಂದಾಗ. ಇವು ಮಾತ್ರ ಒಂದು ಸತಿ ಹಾಕಿದ್ರಿ 2-3 ವರ್ಷದ ಹಿಂದೆ, ಮತ್ತೆ ಮತ್ತೆ ಹೇಳ್ತಾನೆ ಇರ್ತಾವೆ ನೋಡ್ರಿ. ಇವು ಎಲ್ಲಿ ಉಳ್ಕೊತಾವೆ ಏನೋ ಬೀಜ. ಸ್ವಲ್ಪ ತೊಳ್ಕೊಬಿಡ್ಬೇಕ್ರಿ, ಮಣ್ಣು ಹತ್ತೈತಿ. ನೋಡ್ರಿ, ಇದ್ರ ಉಪ್ಪು ಹಾಕಿದ್ದೀನಿ. ಇವು ಅರಿಶಿಣದ ಎಲೆನೂ ಹಾಕ್ಬಿಡ್ತೇನೆ ರೀ. ತುಂಬ ಚೆನ್ನಾಗಿ ಆಗ್ತಾವೆ ನೋಡ್ರಿ. ಟೇಸ್ಟ್ ಬಾಯಾಗ ಅರಿಶಿಣ ವಾಸನೆಯಾಗಿ ಚೆನ್ನಾಗಿ ಹಾಕತ್ತೆ ನೋಡ್ರಿ. ನೋಡ್ರಿ, ನನ್ನ ಜೋಳ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ. ಸೊಪ್ಪು ಕಾಣ್ತಾನೆ ಇಲ್ಲಲ್ರಿ, ಎಲ್ಲ ಹೋಯ್ತು ನೋಡ್ರಿ. ಇಲ್ಲೈತೆ ನೋಡ್ರಿ, ಎಷ್ಟು ಘಮ ಘಮ ಇಂತಿದೆ ಫ್ರೆಂಡ್ಸ್. ಇದು ಸೊಪ್ಪು ಹಾಕಿದ ಸ್ಮೆಲ್ಲು ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸಖತ್ತಾಗಿ ಬಂದಿದ್ದಾವೆ ನೋಡ್ರಿ. ಈ ಮಳೆಗಾಲದಾಗ ತುಂಬ ಚೆನ್ನಾಗಿ ಆಗ್ತಾವೆ ನೋಡ್ರಿ ತಿನ್ನೋಕಿವು. ಇನ್ನೂ ಗದ್ದೆದು ಆದರೆ ಇನ್ನೂ ಚೆನ್ನಾಗಿ ಆಗ್ತಾವ್ರಿ. ಇವು ಸಿಹಿ ಜೋಳ ನೋಡ್ರಿ, ಸಿಹಿ ಗೊಂಜಾಳ ಅಂತಾರಲ್ಲ ಅದು. ಇದು ಸ್ವೀಟ್ ಬರುತ್ತೆ ಸ್ವಲ್ಪ. ಇದು ಗದ್ದೆಲಿ ಹಾಕ್ತಾರಲ್ಲ, ಅದಂತೂ ಸಖತ್ತಾಗಿರ್ತಾವೆ ನೋಡ್ರಿ. ಇದಕ್ಕೆ ಅರಿಶಿನ ಇಲ್ಲೇ ತುಂಬ ಸಖತ್ತಾಗಿರುತ್ತೆ ನೋಡ್ರಿ. ಏನು ಹಿಂತ್ಲಾಕ್ ಬರಂಗಿಲ್ರಿ. ಇದಕ್ಕೂ ಜಿಬರ್ 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 ಮಳೆ ರೀ. ಹಿಂತ್ಲಲ್ಲಿ ಎಂಥ ಕೆಲಸಕ್ಕೂ ಏನು ಇದೆ ಅಂತ ಬರಂಗಿಲ್ಲ ನೋಡ್ರಿ. ಬರೀ ಸಣ್ಣಗೆ ಒಂಥರ ಮಳೆ ರೀ. ಹಿಂತ್ಲಲ್ಲಿ ಸ್ವಲ್ಪ ಗಿಡ ನೋಡ್ಲಿಕ್ಕಂತ ಬಂದೆ, ಹಂಗಾಗಿತ್ತು ಅಂತ. ಎಲ್ಲೇ ನೋಡ್ರಿ ಚೆನ್ನಾಗೈತಿ ನೋಡ್ರಿ, ಎಷ್ಟು ಚೆನ್ನಾಗೈತಿ. ಸ್ವಲ್ಪ ಚಿಗಿತಾಯ್ತು ನೋಡ್ರಿ. ಆ ಕಡೆ ಹಬ್ಬೈತ್ರಿ, ಸ್ವಲ್ಪ ಮೇಲೆ ಹಾಗೆ ಹತ್ಬೇಕಿದು. ದೊಡ್ಡಕ್ಕಾದ್ರೆ ನೋಡ್ರಿ, ಇದು ಮಣ್ಣಿನ ಒಳಗೆ ಹತ್ತಿದ ಮೇಲೆ ಎಷ್ಟು ಚೆನ್ನಾಗಿ ಎಲೆ ಹಸುರಾಗ್ಯಾವ ನೋಡ್ರಿ. ಇದು ಚೆನ್ನಾಗಿ ಹತ್ಬೇಕು ನೋಡ್ರಿ. ಇದು ನೋಡ್ರಿ, ನಮ್ಮ ಹಿಂತ್ಲಾಗಿ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಒಂದೇ ಒಂದು ಹೂ ಬಿಟ್ಟೈತಿ ನೋಡ್ರಿ. ಎಷ್ಟು ಚೆನ್ನಾಗಿ ಬಿಟ್ಟೈತಿ ಅಂದರೆ ನೋಡ್ರಿ, ಕಲರ್ ಮಾತ್ರ ಎಷ್ಟು ಚೆನ್ನಾಗೈತಿ. ವೈಟು ಕೆಂಪು ಕೆಂಪು ಥರ ಗುಲಾಬಿ ನೋಡ್ರಿ. ವೈಟು ಗುಲಾಬಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಸಖತ್ತಾಗಿ ಬಿಟ್ಟಿದೆ ಹೂವು. ಈ ಥರ ತುಂಬ ಬಿಡುತ್ರಿ ಈ ಗಿಡದಲ್ಲಿ. ಬಿಗೆ ಮುದಿಗ್ರ ಉಟ್ಟು ಜೊತೆಗೆ ನೀ ಬಾರಿ. ಹಾಂ ನೋಡ್ರಿ ಹೆಂಗೆ ಮುಖ ನೋಡ್ತೈತೆ. ಮತ್ತೆ ಜೊತೆಗೆ ನಿಂತು ಕೆತ್ತ
ಸತ ಆರಾಮಂದಿತ್ತು ನೋಡ್ರಿ ಸಿಗ್ತದೆ ಊಟ ಮತ್ತೆ ನಿಲ್ತೈತೆ ನೋಡ್ರಿ. ಜೊತೆಗೆ ನಿಂತು ಹೋಗ್ತಿಲ್ಲ. ಹೌದಪ್ಪ ಕುರಿ ಮರಿ ನೋಡ್ರಿ ಮತ್ತೆ ಹಿಂತಿರ್ಗಿ ನೋಡ್ತದೆ. ಭೀಮದೇಕ್ರ ಮತ್ತೆ ಬಾಯಿ ನೋಡ್ತೀನಿ. ಬರ್ತೀವಿ ಅದ ಮತ್ತೆ ಬರ್ತದೆ. ಕೈ ಕರು ಅಂದರ್ ಯಾಕೆ ಬರ್ತೀಯ ಮತ್ತೆ ಒಳಗೆ ಬರ್ತೀಯ ನೀನು ಕದಾ ಮುಚ್ತ ನೋಡ್ರಿ. ಈಗ ನೀರು ಬಂದೈತ್ರಿ, ಕುಡಿಯೋಕೆ ನೀರು ಹಿಡಿಬೇಕು. ಮನೆಯಲ್ಲಿ ಕ್ಲೀನ್ ಐತೆ ನೋಡ್ರಿ ನೀರು, ಇಲ್ಲ ಅಂದರೆ ಒಂಥರ ಕಲರ್ ನೀರಿಂದು. ಇವತ್ತು ಚೆನ್ನಾಗೈತೆ ನೋಡ್ರಿ ನೀರು, ಎಷ್ಟು ಚೆನ್ನಾಗಿ ಬರ್ತೈತೆ ನೋಡ್ರಿ. ಇಲ್ಲಿ ನೋಡ್ರಿ ಸಮೀರ್ ನಾನು ಸ್ವಲ್ಪ ಅಂಬ್ಲಿ ಮಾಡೋಕ್ಕೆ ಹಿಟ್ಟು ಇದು ಒಂಥರ ದಪ್ಪ ಇದ್ದಂಗೆ ಅಂಬ್ಲಿ ಇದು ರವೆ ಅಂತ ಹೇಳಪ್ಪ ಮಾಡಿಕೊಡ್ತಾರೆ ಅಂತ ಕೊಟ್ಟು ಕಳಿಸಿದ್ರಿ. ಹಿಟ್ಟು ಮಾಡಿಸ್ಕೊಬಂದ ನೋಡ್ರಿ. ಇಲ್ಲಿ ನೋಡ್ರಿ ಈ ಥರ ಹಿಟ್ಟು ಮಾಡಿಸ್ಕೊಂಡು ಬಂದನ್ರಿ. ನಾನು ಅಂಬ್ಲಿ ರವೆ ಒಡ್ಸ್ಕೊಂಡು ಬಾರಪ್ಪ ಅಂತ ಕೊಟ್ಟು ಕಳಿಸಿದ್ರೆ ಈ ಥರ ಮಾಡಿಸ್ಕೊಂಡು ಬಂದಾನ ನೋಡ್ರಿ. ಏನು ಮಾಡ್ಬೇಕಾತ್ರಿ ಇವನಿಗೆ, ಏನು ನೋಡ್ರಿ ತಲೆ ಕೆಟ್ಟೋದು ನೋಡ್ರಿ. ಅದ್ರಾಗ ಇದೊಂದು ಬೇರೆ ನೋಡ್ರಿ. ಇಲ್ಲಿ ಹಿಟ್ಟು ಹಚ್ಕೊಂಡು ಬಂದೈತೆ ನೋಡ್ರಿ. ಕವಾರವಾಗ ಹಾಸಿದ್ದೆ ನೋಡ್ರಿ, ಇಲ್ಲಿ ತಲೆಗೆ ಹಿಟ್ಟು ಹಚ್ಕೊಂಡು ಬಂದೈತಿ. ಯಪ್ಪ ಏನು ತಲೆ ತಿಂತತ್ರಿ ಇದು ಕೂಡ. ಇದ್ರಾಗ ಸಮೀರ್ ಒಬ್ಬನ್ ನನಗೆ ಹಿಟ್ಟು ಹೋಗಿ ಇದು ರವೆ ಹೋಗಿ ಹಿಟ್ಟಾಗ್ಬಿಟ್ಟೈತ್ರಿ. ಇದು ರೊಟ್ಟಿ ಸುಡೋಕೆ ಕರೆಕ್ಟ್ ಆಗೈತೆ ನೋಡ್ರಿ. ಈ ಥರ ಆಗತ್ತೆ ನೋಡ್ರಿ ಹುಡ್ರ ಕತ್ತಿ ಇವು. ಒಂದು ಸಣ್ಣ ಒಂದು 10 ಅಷ್ಟೇ ಇದು ರೀ, ಇಷ್ಟೇ ಅದಾವೆ. ಇದನ್ನು ತೊಳೆದು ಉಪ್ಪು ಹಾಕಿಟ್ಟಿದ್ದೆ ರೀ. ಇವಾಗ ಇಷ್ಟೇ ಸಾರು ಮಾಡಿಬಿಡ್ತೀನಿ ಸಮೀರಿಗೂ ಅವ್ರ ಅಪ್ಪಾಜಿಗೆ ಆದಂಗೆ. ಮಸಾಲೆ ಕೂಡ ತಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಷ್ಟೇ ಮಸಾಲೆ ಅರ್ದು ಸ್ವಲ್ಪ ಮಾಡ್ತೀನಿ ರೀ, ಅವ್ರಿಗೆ ಇಬ್ಬರಿಗೆ ಆದಂಗೆ. ನನಗಂತೂ ಬೇಡ್ರಿ, ಯಾಕೋ ಮೀನು ಜೀವಂತವಾಗಿದ್ದದ್ದು ನೋಡಿ ನನಗೆ ಬೇಡ ಅನ್ನಿಸ್ಬಿಡ್ತು ನೋಡ್ರಿ. ಇದಕ್ಕೆ ಅವರಿಬ್ರಿಗೆ ಮಾಡಿಕೊಡ್ತೇನೆ ರೀ. ಹಾಗೆ ನೋಡ್ರಿ ಫ್ರೆಂಡ್ಸ್, ನನಗೇನಂದರೆ ಈ ಥರ ಕೊಬ್ಬರಿ, ಹಸಿ ಕೊಬ್ಬರಿ ಇರ್ತೈತಲ್ಲ, ದಪ್ಪ ಕೊಬ್ಬರಿ ಇದ್ದರೆ ನಂಗೆ ತುಂಬ ಇಷ್ಟ ಆಗುತ್ತೆ ರೀ. ಅದಕ್ಕೆ ಸ್ವಲ್ಪ ತಗೊಂಡಿದ್ದೀನಿ ನೋಡ್ರಿ. ಇಲ್ಲಿ ಇದ್ರಾಗ ಸಕ್ಕರೆ ಹಾಕೊಂಡು ತಿನ್ನೋಕೆ ನಂಗೆ ತುಂಬ ಇಷ್ಟ ನೋಡ್ರಿ. ಇವಾಗ ಇದ್ರ ಮೇಲೆ ಸಕ್ಕರೆ ಉದುರಿಸ್ಕೊತೇನೆ ರೀ ನಾನು. ಸಕ್ಕರೆ ಉದುರಿಸಿ ತಿನ್ನಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ ನೋಡ್ರಿ ನನಗೆ. ಈ ಥರ ತುಂಬ ಚೆನ್ನಾಗಿ ಆಕತ್ರಿ. ಈ ಥರ ಸಕ್ಕರೆ ಉದುರಿಸ್ಕೊಂಡು ಹಸಿ ಕೊಬ್ಬರಿ ಮೇಲೆ ತಿಂದರೆ ತುಂಬ ಚೆನ್ನಾಗುತ್ತೆ ರೀ. ಇದು ಸೂಪರ್ ಟೇಸ್ಟ್ ಕೊಡುತ್ತೆ ರೀ, ಹಸಿ ಕೊಬ್ಬರಿ ಮೇಲೆ ಸಕ್ಕರೆ. ನೀವು ಹಾಕೊಂಡು ಒಂದ್ಸತಿ ತಿಂದು ನೋಡ್ರಿ ಹೆಂಗಿರುತ್ತೆ ಅಂತ. ಅಂದರೆ ಕೊಬ್ಬರಿ ದಪ್ಪವಾಗಿ ಚೆನ್ನಾಗಿರ್ಬೇಕು ನೋಡ್ರಿ. ಆ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡ್ರಿ ತಿನ್ನೋಕ್ಕೆ. ಹಾಗೆ ಸ್ವಲ್ಪ ಒಂದು ಒಳ್ಳೆ ಟೀ ಮಾಡ್ಕೊಂಡು ಕುಡಿಬೇಕಂತ ಫ್ರೆಂಡ್ಸ್. ಸಂಜೆ ಆಗಿಬಿಟ್ಟಿದೆ, ಸ್ವಲ್ಪ ಒಳ್ಳೆ ಟೀ ಮಾಡ್ಕೊಂಡು ಕುಡಿಬೇಕು ನೋಡ್ರಿ. ಹಾಗೆ ನೋಡ್ರಿ ಹಾಲಲ್ಲಿ ಎಷ್ಟು ಕೆನೆ ಬಂದಿದೆ ಫ್ರೆಂಡ್ಸ್ ಇದರಲ್ಲಿ. ಇವಾಗ ನೋಡಿದೆ ಹಾಲು ತಗೊಳಕ್ಕೆ ಹೋಗಿ ನೋಡ್ರಿ ಎಷ್ಟು ಚೆನ್ನಾಗಿ ಕೆನೆ ಬಂದಿದೆ ನೋಡ್ರಿ ಹಾಲಲ್ಲಿ. ನೋಡ್ರಿ ಇಷ್ಟಾಕನ ಕೆನೆ ಬಂದಿದೆ. ಇಷ್ಟೇ ತಕ್ಕಂತೆ ಅನ್ಸಂದ್ರೆ ಒಂಥರ ಮೊಸರು ಇದ್ದಂಗಿದೆ ನೋಡ್ರಿ ಕೆನೆ.